ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಹೇಳೋಕ್ ಹೋಗ್ತಿರೋ ಕತೆ 18 ವರ್ಷದ ಹುಡುಗ ಹೇಗೆ 5 ಐಫೋನ್ 16 ಪ್ರೋ ಮ್ಯಾಕ್ಸ್ ನ ತೆಗೆದುಕೊಂಡ. ಕೇವಲ ತನ್ನ 18ನೇ ವಯಸ್ಸಿನಲ್ಲಿ ವರುಣ, ಸ್ಕಾರ್ಪಿಯೋ ಮತ್ತೆ ಇನ್ನೊಂದು ನ್ಯೂ ಹೊಸ ಕಾರನ್ನ ಹೇಗೆ ಖರೀದಿ ಮಾಡ್ತಾನೆ. ಈ ಎಲ್ಲಾ ಕಾರುಗಳನ್ನ ಖರೀದಿ ಮಾಡೋಕೆ ಲಕ್ಷ ಗಟ್ಟಲೆ ಜೇಬಲ್ಲಿ ಕಾಸಿರ್ಬೇಕು. ಆ ಕಾಸು ಬರ್ಬೇಕಂದ್ರೆ ಕಷ್ಟಪಟ್ಟು ಬೆವರರಿಸಿ ದುಡಿಬೇಕು. ಆದರೆ ಸ್ನೇಹಿತರೆ, ಇಲ್ಲಿ ಕೇವಲ ಒಬ್ಬ 18 ವರ್ಷದ ಹುಡುಗ 5 ಐಫೋನ್ 16 ಪ್ರೋ ಮ್ಯಾಕ್ಸ್ ಇದ್ರು ಸಹಿತ ಇನ್ನೊಂದು ಐಫೋನ್ 16 ಪ್ರೋ ಮ್ಯಾಕ್ಸ್ ನ ತಗೊಳಕ್ ಹೋಗ್ತಾನೆ. ಹಾಗಾದ್ರೆ ಆ ಹುಡುಗಂಗೆ ಎಲ್ಲಿಂದ ದುಡ್ಡು ಬರುತ್ತೆ? ಸ್ನೇಹಿತರೆ, ಪ್ರಾರಂಭದಲ್ಲಿ ಆ ಹುಡುಗನ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದಾಗ ಜನಗಳಿಗೆ ಸಹಾಯ ಮಾಡುವುದಾಗಿರಬಹುದು, ಅದು ಅಲ್ಲದೆ ಬೀದಿ ಬದಿಯ ವ್ಯಾಪಾರಸ್ಥರ ಜೊತೆ ಮಾತನಾಡಿ ಯಾವುದಾದ್ರೂ ಒಂದು ಆಹಾರ ಪದಾರ್ಥಗಳನ್ನಾಗಿರಬಹುದು, ಹಣ್ಣುಗಳನ್ನಾಗಿರಬಹುದು, ಅವುಗಳನ್ನ ಖರೀದಿ ಮಾಡಿ ಬಡವರಿಗೆ ಹಂಚುತ್ತಿರ್ತಾನೆ. ಅದನ್ನೆಲ್ಲ ನೋಡಿದ ನನಗೆ ಏನ್ ಅನ್ಸುತ್ತಂದ್ರೆ, ಓ ಇರ್ಲಿ, ಒಳ್ಳೆ ಹುಡುಗ ಬಂದಿದ್ದಾನೆ, ಏನ್ ಒಳ್ಳೆ ಕೆಲಸ ಮಾಡ್ತಾವನೆ. ಈ ಕಡೆ ಬೀದಿ ಬದಿಯ ವ್ಯಾಪಾರಸ್ಥರಿಗೂ ಅನುಕೂಲವಾಗುತ್ತೆ, ಆ ಕಡೆ ಬಡವರಿಗೂ ಆಹಾರ ಹಂಚಿದಂಗಾಗುತ್ತೆ. ಈ ವ್ಯಕ್ತಿ ಮಾಡುತ್ತಿರೋ ಕೆಲಸ ಸರಿಯಾಗಿದೆ ಅನಿಸ್ತು. ಅದು ಆದ ನಂತರ ನಾನು ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳಕೋಲ್ಲ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಸಜೆಸ್ಟ್ ಮಾಡಿತ್ತು. ಅವಂದೇ ಏನಿರ್ಬೋದು ವಿಡಿಯೋ ಅಂತ ನೋಡಿದಾಗ, ಅಣ್ಣ ಯಾವ ರೀತಿಯಾಗಿ ದುಡ್ಡು ಮಾಡ್ತಾನೆ ಅಂತ ಹೇಳ್ದ. ಮಾಡಿದೀನಿ, ಇಷ್ಟು ದುಡ್ಡು ನನ್ನ ಕಡೆ ಎಲ್ಲಿಂದ ಬರ್ತಾ ಇದೆ? ಇವಾಗ ನಿಮ್ಮ ಮುಂದೆನೆ ಮಿಸ್ಟ್ರಿ ಬಾಕ್ಸ್ ನ ಓಪನ್ ಮಾಡ್ತೀನಿ ನೋಡಿ. 3000 ಓಪನ್ ಮಾಡಿದ್ದೆ. ಓಕೆ, 6000 ರೂಪಾಯಿ ನನಗೆ ಪ್ರಾಫಿಟ್ ಆಗಿದೆ. ಲೈವ್ ಪ್ರಾಫಿಟ್ ಗೈಸ್. ಹೀಗೆ ನೀವು ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಯಾಕಂದ್ರೆ ಈ ರೀತಿನೂ ಹಣ ಮಾಡಬಹುದಾ ಅಂತ. ಏನಿಲ್ಲ, ಆ ಕಡೆ ಜನಗಳಿಗೆ ಹೆಲ್ಪ್ ಮಾಡೋ ತರ ಮಾಡ್ಬೇಕು, ಈ ಕಡೆ ಚೂತೆ ಮಾಡ್ಬೇಕು ನಮ್ಮನ್ನ. ಕೇವಲ ಬರೀ 1 ಲಕ್ಷ ನೀವು ಏನಾದ್ರೂ ಬೆಟ್ಟಿಂಗ್ ಹಾಕ್ಬೇಕು, 1 ಲಕ್ಷದಿಂದ 2 ಲಕ್ಷ ದುಡಿಬೇಕು, 10,000 ಹಾಕ್ಬೇಕು, 10 ಲಕ್ಷ ದುಡಿಬೇಕು. ಈ ತರ ಮಾಡೋದ್ರಿಂದ ನೀವು 1 ಕಾರ್ ಅಲ್ಲ 10 ಕಾರ್ ಬೇಕಾದ್ರೂ ಕೊಂಡ್ಕೋಬಹುದು. ಸ್ನೇಹಿತರೆ, ಅಣ್ಣ ಹೇಳ್ತಿರೋದೇ ಇದನ್ನ. ಸಾರಿ ಅಣ್ಣ ಅಂದ್ರೆ ತಪ್ಪಾಗುತ್ತೆ, ತಮ್ಮ ಹೇಳ್ತಿರೋದೇ ಇದನ್ನ. ಸ್ಮಾಲ್ ಮೇಲೆ ಸೀದಾ 1 lakh rupees ಬೆಟ್ ಗಾಯ್ಸ್. 1 lakh rupees ಪ್ರಾಫಿಟ್. ಸ್ನೇಹಿತರೆ, ಈ ತಮ್ಮ ಹಾಕಿರೋ ವಿಡಿಯೋಗಳಲ್ಲಿ 70% ಹತ್ತತ್ರ ಒಂದು 70% ಅಂದ್ರೆ ತಪ್ಪಾಗುತ್ತೆ, ಒಂದು 90% ವಿಡಿಯೋಗಳೆಲ್ಲ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿರುವಂತಹ ವಿಡಿಯೋಗಳು. ನನ್ನ ಫಾಲೋ ಮಾಡಿದ್ರ ನಿಮ್ಗೆ ದುಡ್ಡು ಸಿಗುತ್ತೆ, ನೀವು ಈ ಗೇಮ್ ಮಾಡಿ ನಿಮ್ಗೆ ದುಡ್ಡು ಬರುತ್ತೆ, ನಿಮ್ಗೆ ಅದನ್ನ ಮಾಡಿ ದುಡ್ಡು ಬರುತ್ತೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳೋ ನಮ್ಮ ಜನಗಳಿಗೆ ಯಾವ ರೀತಿ ಆಗಿದೆ ಅಂತಂದ್ರೆ, ನಿಜ ನಮ್ಮ ಜನಗಳಿಗೆ ಎಲ್ಲಿದ್ದಾರೋ ಏನು ಅಂತ ನಂಗೆ ಒಂದು ಕ್ಷಣ ಅಂತಹ ಮಹಾನ್ ಭಾವರು ನೋಡಿದ ತಕ್ಷಣ ಕೈ ಮುಗಿಬೇಕು ಅನಿಸ್ಬಿಡ್ತು. ಯಾಕಂತಂದ್ರೆ ಕಮೆಂಟ್ ಬಾಕ್ಸ್ ನ ಒಂದು ಕ್ಷಣ ತೆಗೆದು ನೋಡಿದೆ, ಏನಕ್ಕಿರ್ಬೋದು ಕಮೆಂಟ್ ಬಾಕ್ಸ್ ಗಳಲ್ಲಿ ಅಂತ ನೋಡಿದೆ. ಸ್ನೇಹಿತರೆ, ಇವ್ರು ಬೇಡ್ತಿದ್ದಾರೆ ಏನಂತಂದ್ರೆ, ಅಣ್ಣ ನಂಗೊಂದು ಐಫೋನ್ ಕೊಡೋಣ, ಅಣ್ಣ ನಂಗೊಂದು ಲ್ಯಾಪ್ಟಾಪ್ ಕೊಡೋಣ, ಅಣ್ಣ ನಂಗೆ ಅದನ್ನ ಕೊಡೋಣ, ಇದನ್ನ ಕೊಡೋಣ. ಲೋ, ಅವರೇ ಚೂತೆ ಮಾಡ್ತಾವನೆ ಕಣ ಅವನೇ. ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿ, ಬೆವ್ರು ಸುರಿಸಿ ಯಾವ ದುಡ್ಡಲ್ಲೂ ಬರಲ್ಲ. ನಿಮಗೇನಾದ್ರೂ ಒಂದ್ ತಳತಿ ಆ ರೀತಿ ಅದು ಪ್ರಮೋಷನ್ ಮಾಡ್ತಿದ್ದಾನೆ, ಆ ರೀತಿಯಾಗಿ ದುಡ್ಡು ಬರುತ್ತೆ ಅನ್ನಂಗಿತ್ತಂದ್ರೆ ಅವನೇ ದುಡ್ಡು ಹಾಕ್ಬಿಟ್ಟು ಅವನೇ ಗೆಲ್ಬೋದಿತ್ತು. ಲಕ್ಷ ಗಟ್ಟಲೆ ದುಡ್ಡನ್ನ ದುಡ್ಕೊಂಡು ಜೇಬಲ್ಲಿ ಇಟ್ಕೋಬಹುದಿತ್ತು. ಆದ್ರೆ ಆ ಆ್ಯಪ್ ಗಳನ್ನ ನಿಮ್ಗೆ ಹೇಗ್ ತಲುಪಿಸ್ತಿದ್ದಾನೆ ಅಂತಂದ್ರೆ, ಆ ಆ್ಯಪ್ ಅಲ್ಲಿ ಗೇಮ್ ಆಡೋದ್ರ ಮೂಲಕ ಅವನಿಗೆ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮಗ್ ತಲುಪಿಸಿ ನಿಮಗ್ ಲಿಂಕ್ ಜಾಯಿನ್ ಮಾಡಿಸಿ ನಿಮ್ಗೆ ಏನ್ ಆಟ ಆಡಿಸ್ತಾನಲ್ಲ, ನಿಮಗ್ ಆಟ ಆಡಿಸೋ ಮೂಲಕ ನಿಮ್ಮ ಮನೆ ಮಠ ಹಾಳು ಮಾಡಿಸಿ ಮನೆ ಮೇಲ್ ಮನೆ ಕಟ್ಸೋದು ಇತ್ತೀಚೆಗೆ ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಗಳ ಟ್ರೆಂಡ್ ಆಗಿದೆ. ಆ ವಿಡಿಯೋಗಳನ್ನು ನೋಡುತ್ತಿರುವಂತಹ ನಮ್ಮಂತ ಸಾಮಾನ್ಯ ಜನರಿಗೂ ಸಹಿತ ಅದು ನಮಗೆ ದೊಡ್ಡ ವ್ಯತ್ಯಾಸವೆನಿಸುವುದಿಲ್ಲ. ಸ್ನೇಹಿತರೆ, ಆ ವ್ಯಕ್ತಿಯ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹತ್ತತ್ರ 50,000 ಗಟ್ಟಲೆ ಫಾಲೋವರ್ಸ್ ಗಳಿದ್ದಾರೆ. ಅದರಲ್ಲಿ ಕೇವಲ 10,000 ಜನ ಅವನು ಹೇಳೋ ತರ ಏನಾದ್ರು ಮಾಡಿದ್ರೆ ಆ 10,000 ಜನಗಳ ಮನೆ ಮಟ್ಟ ಹಾಳಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ಒಂದು ಸಾರ್ತಿ ಗಮನಿಸಿ, ನೀವು ಬೆಳೆಸುತ್ತಿರುವಂತಹ ಬೆಳೆ ನಮಗೆ ಮುಂದೆ ಉತ್ತಮವಾದಂತಹ ಆಹಾರ ನೀಡುತ್ತದಾ ಎಂದು ಒಂದು ಸಾರ್ತಿ ಗಮನಿಸಿ ನೋಡಿ. ನೀವು ಬೆಳೆಸುತ್ತಿರುವಂತಹ ಬೆಳೆ ಏನಾದ್ರೂ ಉತ್ತಮವಾಗಿದ್ದರೆ ಅದು ಪರವಾಗಿಲ್ಲ. ಅದೇ ಏನಾದ್ರೂ ನೀವು ಕಸ ಕಡ್ಡಿಗಳಿಗೆ ಲಾಲನೆ ಪೋಷಣೆ ಮಾಡ್ತಿದ್ರೆ ಮುಂದೆ ನಿಮ್ಮ ಇಡೀ ಹೊಲವನ್ನೇ ಮೇದ್ಬಿಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನೋ ಒಂದರಲ್ಲಿ ಮಾಡಿರ್ಬೋದು ಅನ್ಕೊಂಡೆ, ಆದ್ರೆ ಹತ್ತತ್ರ 80ರಿಂದ 90% ಆತ ಹಾಕಿರುವ ಎಲ್ಲಾ ವಿಡಿಯೋಗಳು ಸಹಿತ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ವಿಡಿಯೋಗಳೇ. ಸ್ನೇಹಿತರೆ, ಒಂದಲ್ಲ ಒಂದು ಗ್ಲಾಮಿಂಗ್ ನಲ್ಲಿ ನಿಮ್ಮನ್ನ ಸಿಕ್ ಬೀಳಿಸ್ತಾರೆ. ಪ್ರಾರಂಭದಲ್ಲಿ ದುಡ್ಡನ್ನೇ ಹಾಳು ಮಾಡ್ಕೋಬಹುದು, ಇಲ್ಲಾಂದ್ರೆ ಪ್ರಾರಂಭದಲ್ಲಿ ದುಡ್ಡು ಮಾಡಿದ್ರು ಸಹಿತ ಆ ಚಟದಿಂದ ನಿಮ್ಮ ಇಡೀ ಮನೆ ಮಠನೇ ಹಾಳಾಗುತ್ತೆ ಅಂತ ಹೇಳುತ್ತಾ, ಅಂತವ್ರಿಗೆ ನಾವು ಏನು ಮಾಡಕ್ ಆಗಲ್ವಾ ಅಂತ ನೋಡಿದ್ರೆ ಒಂದ್ ಸರ್ತಿ ಕಿತ್ತಡಿ ಕಿರಣ್ ಅವರು ವಿಡಿಯೋ ಹಾಕಿರ್ತಾರೆ, ಒಂದ್ ಸರ್ತಿ ಅದನ್ನ ಗಮನಿಸಿ. ಅದು ಅಲ್ಲದೆ ಅಂತಹ ವಿಡಿಯೋಗಳು ನಿಮ್ಗೆ ಏನಾದ್ರೂ ಬಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಬ್ಲಾಕ್ ಮಾಡಿ. ಅದು ಅಲ್ಲದೆ ಅಂತಹ ವಿಡಿಯೋಗಳನ್ನ ಮಾಡೋ ಮಹಾನ್ ಭಾವರಿಗೆ ಒಂದ್ ಸರ್ತಿ ರಿಪೋರ್ಟ್ ಹಾಕಿಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.